किसी का ये नहीं कर रहे। इस वास्ते अपना आंदोलन का मकसद समझ के उन लोग अपना इतना तुरंत अपना डिमांड्स पूरा करने के लिए मैं भगवान उनको आशीर्वाद देना बोल के मैं आप सब लोगों के गुजारिश करते नमस्ते दे रहा हूँ। थैंक यू। थैंक यू। और अभी मैं कर्नाटक का भद्रावती से बसवराजಯ್ಯ को 2 मिनट में बात करने के लिए पूछ रहा हूँ। ವೇದಿಕೆಯ ಮೇಲಿರುವಂಥ ಎಲ್ಲರಿಗೂ ನಮ್ಮ ಹೋರಾಟಗಾರರಿಗೂ ಹಾಗೂ ಇಲ್ಲಿ ಆಗಮಿಸಿರುವಂಥ ಎಲ್ಲ ರಾಜ್ಯಗಳಿಂದ ಬಂದಿರುವಂಥ NACಯ ನಿವೃತ್ತ ನೌಕರರಿಗೂ ಹೃತ್ಪೂರ್ವಕವಾದ ಶರಣಾರ್ಥಿಗಳು. ನಾವು ಇವತ್ತು ಎಲ್ಲ ಭದ್ರಾವತಿಯಿಂದ 2800 ಕಿಲೋಮೀಟರ್ ದೂರದಿಂದ ಬಂದಿದ್ದೀವಿ ಇಲ್ಲಿಗೆ. ಹಾಗೆ ಕರ್ನಾಟಕದಿಂದ ಸುಮಾರು 500 ರಿಂದ 800 ಜನ ಇಲ್ಲಿ ಬಂದಿದ್ದಾರೆ. ಆದರೆ ಇಲ್ಲಿ ಬಂದಿರೋ ಬೇರೆ ಜನ ಕಡಿಮೆ ಆಗಿದ್ರು ಕೂಡ ಇದು ಕನ್ನಡ ಬಂದಿದ್ದೀವಿ. ನಾವು ಇಲ್ಲಿ ನರೇಂದ್ರ ಮೋದಿ ಅವರಿಗೆ ಮತ್ತೆ ಅವರ ಮಂತ್ರಿ ಮಂಡಲಕ್ಕೆ ಕೇಳ್ತಾ ಇರೋದಿಷ್ಟೇ, ನೀವು ನಿಮ್ಮ ಕೈಯಿಂದ ಏನು ಕೊಡಬೇಡಿ, ನಿಮ್ಮ ಸರ್ಕಾರದಿಂದ ಏನು ಕೊಡಬೇಡಿ. ನೀವು ಕೊಡಬೇಕಾಗಿರೋದು ನಮ್ಮ ದುಡ್ಡು ನಿಮ್ಮ ಹತ್ರ ಇದೆ, ಆ ದುಡ್ಡಲ್ಲೇ ನೀವು ಕೊಡಿ. ನಮಗೆ ಬೇರೆ ದುಡ್ಡನ್ನು ಕೇಳ್ತಾ ಇಲ್ಲ ನಿಮ್ಮ ಹತ್ರ. ನಾವು ನಮ್ಮ ಅಮೌಂಟ್, ನಮ್ಮ ಏನಿದೆ, ನಮ್ಮ ಡಿಡಕ್ಷನ್ ಮಾಡಿರೋ ಅಮೌಂಟ್, PF ಅಮೌಂಟ್ ಇದೆ, PF ಟ್ರಸ್ಟ್ ಅಲ್ಲಿ ಏನಿದೆ ಅಮೌಂಟ್ ಇದೆ, ಆ ಅಮೌಂಟ್ ಅನ್ನು ನಮಗೆ ಕೊಡಿ. ನಮಗೆ ಸಾಕಾಗ್ತಾ ಇಲ್ಲ. ನಾವು 30-40 ಸಾವಿರ ರೂಪಾಯಿ ಸಂಬಳ ತಗೊಂಡು ರಿಟೈರ್ಡ್ ಆಗಿ ಬರೀ 2,000-2,500 ಪೆನ್ಷನ್ ತಗೊಂಡ್ರೆ ನಾವು ಜೀವನ ನಡೆಯಕ್ಕೆ ಆಗೋದಿಲ್ಲ. ಆ ಜೀವನ ಕೊಡಿ ಅಂತ ಹೇಳಿ ನಾವು ಕರ್ನಾಟಕದ MP ಗಳು, ಕರ್ನಾಟಕದ ಮಿನಿಸ್ಟರ್ಗಳು ದಯಮಾಡಿ ಇದನ್ನು ಕೇಳ್ಕೋಬೇಕು. ನಿಮಗೆ ಬೇಕಾಗಿರೋದು ನಾವು ನಿಮಗಲ್ಲ. ಎಲ್ಲ ಸ್ಟೇಟ್ ಅಲ್ಲೂ ಅವ್ರವ್ರ ಸ್ಟೇಟ್ನವರು ಅವ್ರವ್ರ ಸ್ಟೇಟ್ ಕೇಳ್ಕೊತಾರೆ. ನಾವು ಕರ್ನಾಟಕದ ಮಂತ್ರಿಗಳು, ಕರ್ನಾಟಕದ MP ಗಳು, ಕರ್ನಾಟಕದ ರಾಜ್ಯದ ಪ್ರತಿನಿಧಿಸಿದ ಎಲ್ಲರೂ ಕೇಳ್ತಾ ಇರೋದಿಷ್ಟೇ. ನಾವು ಕರ್ನಾಟಕದಲ್ಲಿ ಸುಮಾರು 10 ಲಕ್ಷ ಜನ ಮೇಲೆ ಪೆನ್ಷನರ್ಸ್ ಇದ್ದೀವಿ. ನಮಗೆ ನೀವು ಪೆನ್ಷನ್ ಜಾಸ್ತಿ ಮಾಡಬೇಕು. ಮಿನಿಮಮ್ ನಮ್ಮ ಹೋರಾಟಗಾರರಿಗೆ ಪೆನ್ಷನ್ ಜಾಸ್ತಿ ಮಾಡಿ ಅಂತ ಹೋರಾಟ ಮಾಡೋದಕ್ಕೆ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ನೀವು ದಯಮಾಡಿ ನಾವು ಸಾಯೋವರೆಗೂ ಕಾಯ್ಬೇಡಿ, ನಾವು ಬದುಕಿದ್ದಾಗಲೇ ನಮ್ಗೆ ಪೆನ್ಷನ್ ಜಾಸ್ತಿ ಮಾಡಿ ಅಂತ ಕೇಳ್ಕೊಳ್ತಾ ನೀವು ಪೆನ್ಷನ್ ಜಾಸ್ತಿ ಮಾಡಬೇಕು ಅಂತ ಹೇಳಿ, ನನಗೆ ಹಿಂದಿ ಬರದೇ ಇರೋದ್ರಿಂದ ದಯಮಾಡಿ ಕನ್ನಡದಾಗ ಹೇಳಿದ್ದೀನಿ. ಎಲ್ಲರಿಗೂ ಶರಣಾರ್ಥಿ. हेलो वी सुधाकर, आ जाइए। 2 मिनट में आपका जो भाषण है, जो बोलना है, तो जल्दी खत्म कीजिए। नेक्स्ट इसके बाद ಭದ್ರಾವತಿ ಬಸವರಾಜಯ್ಯರು ಮೇಲ್ ಬನ್ನಿ. ನೆಕ್ಸ್ಟ್ ನೀವು ಮಾತಾಡಿ ಇವ್ರು ಮುಗಿದ ಮೇಲೆ. कल और आज की ये अपनी पेंशनर्स के आंदोलन का नेतृत्व करने वाले अपने मंच पर विराजमान अपना राष्ट्रीय नेतागण और साथियों, मैं आप सब लोगों का अभिवादन करते हुए ये आपसे मैं रिक्वेस्ट करने के लिए आया था। गए 108 साल से हमारा राष्ट्रीय टीम के नेतृत्व में हम जितने आंदोलन किए वो सब हमें मालूम है और अपना गवर्नमेंट वाले को भी मालूम है। सब लोग वादा किए, श्रम मंत्री हमारा वादा किए और अपना फाइनेंस मिनिस्टर वादा किए और साथ साथ में देश की बड़े नेता हमारा प्रधानमंत्री जी भी वादा किए। मगर ये वादा इतना करने के बाद भी ये क्यों पूरा नहीं हो रहा वो किसी को मालूम नहीं है। इस वास्ते गए 108 साल से जितने भी हम रिटायरमेंट हो गए बुजुर्गों का ये आंदोलन चल रहा है, ये आंदोलन का मकसद क्या है वो अपना गवर्नमेंट को नहीं पहुंच रहे। उनके पास ये पहुंचाने के लिए हम जितने भी इकट्ठा हो गए, ये संख्या से नहीं, हम 10 लाख आए, 10,000 आए, 10 जने आए, मगर ये बुजुर्गों